ಹಲೋ ಫ್ರೆಂಡ್ಸ್, ನಾವಿವತ್ತು 15/2/2025 ಕೇಳಿದಂತ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯಲ್ಲಿನ ಗಣಿತ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹಲವಾರು ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಆ ಲೆಕ್ಕಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವೀಕ್ಷಣೆ ಮಾಡಬಹುದು. ಹೌದಾ? ಇವತ್ತು ನಾವು 52ನೇ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಮೊದಲನೇದಾಗಿ ಪ್ರಶ್ನೆ ಈ ರೀತಿಯಾಗಿದೆ: ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಕೆಳಗಡೆ ಏನ್ ಮಾಡಿದ್ದಾರೆ, ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಭಿನ್ನರಾಶಿ ಅಂದ್ರೆ ಏನು? ಹೌದಾ? ಭಿನ್ನರಾಶಿ ಅಂದ್ರೆ ಏನು ಅಂತೇಳಿ ನಾವು ತಿಳ್ಕೊಬೇಕಾಗ್ತಾ ಇದೆ. ಹಾಗಾದ್ರೆ ಭಿನ್ನರಾಶಿ ಅಂದ್ರೆ ಏನಂತಂದ್ರೆ ಒಂದು ವಸ್ತುವನ್ನು, ಹೌದಾ, ಒಂದು ಪೂರ್ಣ ವಸ್ತುವನ್ನ ಸಮಭಾಗಗಳಾಗಿ ಮಾಡಿದಾಗ, ಸಮಭಾಗಗಳಾಗಿ ಮಾಡಿ ಅವುಗಳಲ್ಲಿ ನಾವು ಕೆಲವೊಂದನ್ನ ಏನ್ ಮಾಡ್ಕೋಬೇಕು, ಆಯ್ಕೆ ಮಾಡಬೇಕಾಗ್ತದೆ. ಅಂತಹ ಭಾಗಕ್ಕೆ ನಾವೇನಂತ ಕರಿತೀವಿ? ಭಿನ್ನರಾಶಿ ಅಂತೇಳಿ ಕರಿತಾ ಇದ್ದೀವಿ. ಇದಕ್ಕೊಂದು ಉದಾಹರಣೆ ಕೊಡೋದಾದ್ರೆ ನೋಡಿ, ಈ ಸರ್ಕಲ್, ವೃತ್ತ ಅನ್ನುವಂಥದ್ದು ಒಂದು ಪೂರ್ಣ ಭಾಗವಾಗಿದೆ. ಇದರಲ್ಲಿ ನಾ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಸಮನಾಗಿ 4 ಭಾಗಗಳನ್ನು ಮಾಡ್ತಾ ಇದ್ದೀನಿ. ಒಂದು ಭಾಗಕ್ಕೆ ಏನನ್ನ ಮಾಡ್ತಾ ಇದ್ದೀನಿ, ಒಂದು ಭಾಗವನ್ನ ಶೇಡ್ ಮಾಡ್ತಾ ಇದ್ದೀನಿ ಅಥವಾ ಗೆರೆಯನ್ನ ಎಳೆದಿದ್ದೇನೆ. ಹಾಗಾದ್ರೆ ಇದರ ಒಂದು ಉತ್ತರ ಏನಾಗ್ತಾ ಇದೆ? ಅಂದ್ರೆ ಇದನ್ನ ನಾವು ಯಾವ ರೀತಿಯಾಗಿ ಬರ್ತೀವಿ ಅಂದ್ರೆ ಭಿನ್ನರಾಶಿ ಅಂಶ ಮತ್ತು ಛೇದವನ್ನು ಹೊಂದಿದೆ. ಅಂಶ ಮತ್ತು ಛೇದ, ಮೇಗಿಂದಕ್ಕೆ ಅಂಶ ಅಂತೀವಿ, ಕೆಳಗೆ ಬರೆಯುವ ಸಂಖ್ಯೆಗೆ ನಾವು ಏನಂತ ಕರಿತೀವಿ? ಛೇದ ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಇಲ್ಲಿ ಒಟ್ಟು ಏನು ಛೇದ ಏನನ್ನು ಒಳಗೊಂಡಿದೆ ಅಂದ್ರೆ ಒಟ್ಟು ಭಾಗಗಳು 1 2 3 4. ಹಾಗಾದ್ರೆ ಒಟ್ಟು ಭಾಗಗಳು ಎಷ್ಟು ಆಗ್ತಾ ಇದ್ದೇವೆ? 4. ಅಂಶ ಅಂದ್ರೆ ಎಷ್ಟನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಹಾಗಾದ್ರೆ ಇವುಗಳಲ್ಲಿ ಎಷ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ? 1. ಹೌದಾ? ಹಾಗಾದ್ರೆ ಇದೇನಾಯ್ತು? ಭಿನ್ನರಾಶಿ ಆಯ್ತು. ಇದಕ್ಕೆ ನಾವು ಭಿನ್ನರಾಶಿ ಅಂತೇಳಿ ಕರಿತಾ ಇದೀವಿ. ಇದು ಅರ್ಥ ಆಯ್ತಾ? ಹೌದಾ? ಈ ರೀತಿ ಚಿತ್ರ ಇದ್ರೆ ಒಟ್ಟು 8 ಭಾಗಗಳು, ಅದನ್ನ ಕೆಳಗಡೆ ಬಿಡ್ತೇವೆ. ಆಯ್ಕೆ ಮಾಡಿಕೊಂಡಂತ ಭಾಗಗಳನ್ನ ಮೇಲೆ ಬಿಡ್ತೀವಿ. ಮೇಲಿಂದಕ್ಕೆ ಅಂಶ ಅಂತೀವಿ, ಕೆಳಗೆ ಬರೋದಕ್ಕೆ ಛೇದ ಅಂತೀವಿ. ಇದೇ ರೀತಿಯಾಗಿ ಈ ಚಿತ್ರವನ್ನ ನಾವು ಈಗ ವೀಕ್ಷಣೆ ಮಾಡೋಣ. ಹಾಗಾದ್ರೆ ಇಲ್ಲಿಯೂ ಕೂಡ ಅಂಶ ಡಿವೈಡೆಡ್ ಬೈ ಛೇದ. ನೋಡಿ, ಭಿನ್ನರಾಶಿ ಅನ್ನೋದು ಅಂಶ ಮತ್ತು ಛೇದಗಳನ್ನ ಒಳಗೊಂಡಿರ್ತದೆ. ಈ ಗೆರೆಯ ಮೇಲೆ ಇರುವಂತಹ ಸಂಖ್ಯೆಯನ್ನ ಅಂಶ ಅಂತ ಕರಿತೀವಿ, ಕೆಳಗಡೆ ಇರುವಂತಹ ಸಂಖ್ಯೆಯನ್ನ ಛೇದ ಅಂತೇಳಿ ಹೇಳ್ತೀವಿ. ಹಾಗಾದ್ರೆ ಛೇದ ಅಂದ್ರೆ ಏನಂದ್ರೆ ಈ ಚಿತ್ರವು ಒಳಗೊಂಡಿರುವಂತಹ ಒಟ್ಟು ಭಾಗಗಳು. ಹಾಗಾದ್ರೆ ಇಲ್ಲಿ ನೋಡಿ, ಒಂದೇ ರೀತಿಯಾಗಿ ಸಮನಾದ ಭಾಗಗಳನ್ನ ಮಾಡಿದ್ದೇವೆ. ಹಾಗಾದ್ರೆ ಈ ಚಿತ್ರದಲ್ಲಿ ಇರುವಂತಹ ಒಟ್ಟು ಭಾಗಗಳು 1 2 3 4 5 6 7 8 9 10. ಹಾಗಾದ್ರೆ ಒಟ್ಟು ಭಾಗಗಳನ್ನ ತಗೋಬೇಕು. ಆ ಒಟ್ಟು ಭಾಗಗಳು ಎಷ್ಟು? 10. ಒಟ್ಟು ಭಾಗಗಳು 10. ಅದನ್ನ ಎಲ್ಲಿ ಬಿಡ್ತೀವಿ? ಈ ಗೆರೆಯ ಕೆಳಗೆ ಬರಬೇಕು. ಆಮೇಲೆ ಬಣ್ಣ ಹಚ್ಚಿರುವ ಅಂದ್ರೆ ಶೇಡಿಂಗ್ ಮಾಡಿರು ಎಷ್ಟು? 1 2 3 4 5 6 7. ಹಾಗಾದ್ರೆ ಒಟ್ಟು ಎಷ್ಟು ಭಾಗ ಆಗ್ತಾ ಇದಾವೆ? 7. ಅದನ್ನ ಈ ಗೆರೆಯ ಮೇಲೆ ಬರಿಬೇಕು. ಹಾಗಾದ್ರೆ ಇದು ಏನಾಗ್ತಾ ಇದೆ ಅಂದ್ರೆ ಭಿನ್ನರಾಶಿಯ ರೂಪ. ಎಷ್ಟಾಯ್ತು? ಇದನ್ನ ನಾವು ಯಾವ ರೀತಿಯಾಗಿ ಓದ್ತಾ ಇದ್ದೀವಿ? 7/10. 7/10 ಅಂತೇಳಿ ಓದ್ತಾ ಇದ್ದೀವಿ. ಹೌದಾ? ಮೊದಲನೇದಾಗಿ ಇದು ನಿಮ್ಗೆ ಅರ್ಥ ಆದ್ರೆ ಈ ಚಿತ್ರ ನಿಮಗೆ ಅರ್ಥ ಆಗ್ತದೆ ಅಂತೇಳಿ ಹೇಳಿದ್ದೇವೆ. ಈ ಚಿತ್ರಕ್ಕೆ ಅಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? 7/10. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು. 5 ನಿಮಿಷ.